ಅಂಜಲಿ 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 ನೋಡು, ನಿಮ್ಮ ಅಜ್ಜಿ ಉಸಿರಾಡ್ಕೊಂಡು ಬದುಕಿರ್ಬೇಕು ಅಂದ್ರೆ ಅವಳನ್ನ ಕೊಂದು ಪಾಪ ನಿನ್ ತಲೆಗೆ ಬರಬಾರ್ದು ಅಂದ್ರೆ ನಾವು ಹೇಳಿದ ಕೆಲಸನ ನೀವು ಮಾಡ್ಲೇಬೇಕು. ಬಾ ನನ್ನ ಜೊತೆ ನಡಿಯಮ್ಮ. ಇಲ್ಲಿ ಸೈನ್ ಮಾಡಬೇಕು. ಆಯ್ತಾ? ಇನ್ನೂ ಎಲ್ಲಾದ್ರೂ ಸೈನ್ ಹಾಕ್ಬೇಕಾ? ಯಶೋಧ, ಯಶೋಧ, ಎಲ್ಲಿದೀಯಮ್ಮ? ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಅಪ್ಪ, ನೀನು ಅನ್ಕೊಂಡಿದ್ದ ಕೆಲಸನ ಸಾಧಿಸ್ಬಿಟ್ಟಿದೆ. ಮಗಳು ಅಂದ್ರೆ ನೀನೇ ಕಣೆ. ನಿನ್ನ ಮುದುಕಿ ಸತ್ರೆಷ್ಟು ಇದ್ರೆಷ್ಟು ಹಾಳಾಗೋಗ್ಲಿ. ಅಮ್ಮ, ಇವತ್ತು ನಾನು ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ಒಡ್ತೆ. ಕಲ್ಕಿರಿ ಎಸ್ಟೇಟ್ನಲ್ಲಿರೋ ಬೆಲೆ ಬಾಳೋ ಜಮೀನು, ಮುತ್ತತ್ತಿಲಿರೋ ಪ್ಲಾಂಟೇಶನು ಎಲ್ಲ ಅದಕ್ಕೂ ನಾನೇ ಓನರ್. 10 ಜನ್ಮ ಎತ್ ಬಂದ್ರು ಕರಗದೆ ಇರೋಷ್ಟು ಆಸ್ತಿ. ಇನ್ನು ನಾನು ಇಲ್ಲಿದ್ದೇನು ಪ್ರಯೋಜನ? ನಾಳೆನೇ ಚೆನ್ನೈಗೆ ಹೊರಡ್ತೀನಿ. ನನ್ನ ಮನೆ ಬಿಟ್ಟು ಹೋಗ್ತೇನೆ ಅಂತ ಹೇಳಿದ್ಲು. ಈಗ ಅವಳ ಮನೆ ಬಿಟ್ಟು ಹೊರಟೋಗ್ತಾಳ. ಏ ರಾಗಿಣಿ, ಸಮಾಧಾನ ಸಮಾಧಾನ. ಆಕಾಶದಿಂದ ಸ್ವಲ್ಪ ಕೆಳಗಡೆ ಇಳಿಯೇ. ಆದರೂ ಇಷ್ಟೊಂದು ಎಕ್ಸೈಟ್ಮೆಂಟ್ ಒಳ್ಳೇದಲ್ಲ. ಆಮೇಲೆ ಖುಷಿನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಕಷ್ಟ. ಅಮ್ಮ, ಹೆದರ್ಕೋಬೇಡ. ನಾನೇನು ಟೊಳ್ಳಲ್ಲ, ನಿಂತರನೆ ಗಟ್ಟಿ. ಗಟ್ಟಿ ಅಂತ ಗಟ್ಟಿ. ಹೊಟ್ಟೆ ಪುಷ್ಕೆ ಅವತ್ತು ಕೈ ಸುಟ್ಕೊಂಡು ಜೋರ ಕೂಗಾಡಿಲ್ವಾ? ಆದರೂ ನೀನು ತುಂಬ ಸ್ವಾರ್ಥಿ ಕಣೆ. ಅಲ್ಲ, ವಿಲ್ನ ನನಗೂ ತೋರಿಸ್ತೇನೆ ಎಲ್ಲಾನು ನಿನ್ನ ಹೆಸರಿಗೆ ಬರ್ಸ್ಕೊಂಡಿದ್ಯಲ್ಲ. ಅಟ್ಲೀಸ್ಟ್ ಆ ಎಷ್ಟೆಟಾದರೂ ನನಗೆ ಬರ್ಸ್ಬಾರ್ದೇ? ಅಮ್ಮ, ನನ್ನ ಹೆಸರಲ್ಲಿದ್ರೇನು, ನಿನ್ನ ಹೆಸರಲ್ಲಿದ್ರೇನು, ನೀನು ಯಾಕೆ ಇವ್ರ ಜೊತೆ ಇರ್ತೀಯಾ? ನನ್ನ ಜೊತೆನೆ ಬಂದ್ಬಿಡು. ಅಕ್ಕ, ಆದರೂ ಅಜ್ಜಿಗೆ ಈ ಥರ ಮೋಸ ಮಾಡಿದ್ದು ನನ್ಗ್ಯಾಕೋ ಸರಿ ಅನ್ನಿಸ್ತಿಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ ಚಿಕ್ಕಪ್ಪ. ಇವ್ರಿಗೆ ಗಣೇಶ ಒಳ್ಳೇದ್ ಮಾಡಲ್ಲ, ಶಾಪ ಕೊಟ್ಟೇ ಕೊಡ್ತಾನೆ. ಓಹೋ, ಅಜ್ಜಿ ದುಡ್ಡಲ್ಲಿ ಬೈಕ್ ತಗೋಬೇಕಾದ್ರೆ ನಿನ್ಗೆ ಯಾಕೆ ಇಂಥ ಒಳ್ಳೆ ಯೋಚನೆ ಬರಲಿಲ್ಲ? ಇಷ್ಟಕ್ಕೂ ಅವಳೇ ಏನು ಸಂಪಾದನೆ ಮಾಡಿದ್ಲಾ? ಹೇಗೋ ಅನಾಯಾಸವಾಗಿ ಬಂದಿದೆ. ಪಾಳು ಬಿದ್ದು ಭೂಮಿಗೆ ಏರ್ಪೋರ್ಟ್ ಆಯಿತು ಅಂತ ಅಷ್ಟು ಬೆಲೆ ಬಂದಿದೆ. ಅದು ನಮ್ಮ ಅದೃಷ್ಟ ಕಾಣೋ. ನಾವು ಎಂಜಾಯ್ ಮಾಡಬೇಕು ಅಂತ ಹಣೆಯಲ್ಲಿ ಬರೆದಿದ್ರೆ ಯಾರು ತಿಪ್ಪರ್ಲಾಗ ಹಾಕಿದ್ರು ಏನು ಪ್ರಯೋಜನ? ಅಬ್ಬಬ್ಬಬ್ಬಬ್ಬಬ್ಬ, ಆ ಮುದುಕಿ ಹತ್ರ ಆಸ್ತಿ ಇದೆ ಅಂತ ನಮ್ಮನ್ನು ಎಲ್ಲ ಆಟ ಆಡಿಸಿದ್ಲು. ಹುಡುಗಗಳ ಥರ ನೋಡ್ತಿದ್ಲು. ನಮ್ಮನ್ನು ಕರೆಯೋದೇನು, ಲೆಕ್ಕ ಕೇಳೋದೇನು, ನಮ್ಮಲ್ಲಿ ರೋಪ ಹಾಕೋದೇನು, ನಮ್ಗೆ ಅವಮಾನ ಮಾಡೋದೇನು. ಅಬ್ಬಾ, ಇವತ್ತಿಗೆ ಅಜ್ಜಿ ರಾಜ್ಯ ಬರಕ್ಕೆ ಇತಿಶ್ರೀ ಆಡ್ಬಿಟ್ಟೆ ಕಡೆ. ಅಮ್ಮ, ಈ ಕೆಲಸ ಇಷ್ಟು ಸುಲಭದಲ್ಲಿ ಆಗತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಎಲ್ಲ ಹೂ ಎತ್ತಿದಾಗ ಆಗೋಯ್ತು. ಇನ್ನು ಆ ಚಿಕ್ಕಮ್ಮನ ಸೊಸೆ ಒಂದಲ್ಲ, ಅವಳಿ ಜವಳಿ ಮಕ್ಕಳಾದರೂ ನಮ್ಗೆ ಯಾವ ಭಯನೂ ಇಲ್ಲ. ಎಲ್ಲ ಒಡವೆನೂ ಆ ಚಿಕ್ಕಮ್ಮನ ಮಗಳು, ಚಿಕ್ಕಮ್ಮನ ಸೊಸೆನೆ ಹಾಕೊಂಡು ಮೆರಿಲಿ. ಅಬ್ಬಬ್ಬಬ್ಬಬ್ಬಬ್ಬ, ನನ್ನ ಸೊಸೆನ ಗೂಬೆನ ಮಗುನ ಎತ್ಕೊಡು ಅಂತ ಕೇಳಿ ಸಾಕಾಗೋಗಿತ್ತು ಕಡೆ. ನನಗೂ ಅದೊಂಥರ ಅಸಹ್ಯದ ಕೆಲಸ ಅನ್ಸ್ಬಿಟ್ಟಿತ್ತು. ಇನ್ನು ಮುಂದೆ ಆ ಮೂದೇವಿ ಮಕ್ಕಳಾದ್ರೆಷ್ಟು ಬಿಟ್ರೆಷ್ಟು. ಅಬ್ಬ, ನಂಗೆ ಗೋಗರಿಯ ಕೆಲಸ ಅಂತೂ ತಪ್ಪಿವತ್ತಿಗೆ. ಅಮ್ಮ, ಏನೇ ಆಗಲಿ, ಆ ಯಶೋಧ ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ. ಅವಳಿಗೂ ಒಂಚೂರು ಏನಾದರೂ ಬಿಸಾಕೋಣ, ನಮ್ಮ ಹಂಗಲ್ಲೇ ಬಿದ್ದಿರಲಿ.
ಆಮೇಲೆ ಇನ್ನೊಂದು ವಿಷಯ ಕಣೆ, ಯಾವುದೇ ಕಾರಣಕ್ಕೂ ಆ ಭಾಮಿನಿಗೆ ಸುಳ್ಳು ಸಿಗಬಾರ್ದು. ಹಾಗೆ ನಾವು ಮೇಂಟೈನ್ ಮಾಡಬೇಕು. ಅಕಸ್ಮಾತ್ ಏನಾದರೂ ಅವಳು ಗೊತ್ತಾಯ್ತು ಅಂತ ಇಟ್ಕೋ, ಆಮೇಲೆ ಆ ಮುದುಕಿ ಪ್ರಾಣ ಹಿಂಡಾದ್ರೂ ಬೇರೆ ವಿಲ್ ಮಾಡಿಸ್ಬಿಡ್ತಾಳೆ. ಅಲ್ಲಮ್ಮ, ಆ ಮುದುಕಿ ಇದೊಂದಕ್ಕೆ ಸೈನ್ ಮಾಡೋದಕ್ಕೆ ಎಷ್ಟು ಸತಾಯಿಸ್ಬಿಟ್ಲು. ನಮ್ಮನ್ನ ಕಾಲ್ ಕಸ ಮಾಡಿ ಆ ಯಶೋದನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ಲು. ಇವತ್ತು ತಾನು ನಂಬಿದ ಮರಿ ಸೊಸೆನೆ ಅವಳಿಗೆ ಉಲ್ಟ ಹೊಡೆದು ಬಿಟ್ಲು. ಇದನ್ನೇ ವಿಧಿ ಅನ್ನೋದು. ಅಜ್ಜಿಗೆ ಮೋಸ ಮಾಡಿ ಖುಷಿ ಪಡ್ತೀರಾ? ಈಗ ಏನ್ ಮಾಡ್ತೀನಿ ನೋಡ್ತೀರಿ. ಗಣೇಶ ಗಣೇಶ ಪ್ಲೀಸ್ ಆ ಪೇಪರಲ್ಲಿ ಅಜ್ಜಿ ಬರ್ದಿರೋ ಕಡೆ ನನ್ನ ಹೆಸರು ಬರಂಗ್ ಮಾಡಪ್ಪ, ಪ್ಲೀಸ್ ಪ್ಲೀಸ್. ರಾಗಿಣಿ, ಏ ರಾಗಿಣಿ, ಯಾಕೆ ಹೀಗೆ ಗಲ್ಗಮ್ದಾಗ ನಿಂತಿದ್ಯಾ? ಏನಾಯ್ತು? ಅಮ್ಮ ಅಮ್ಮ ಅಮ್ಮ, ನಾವು ಮೋಸ ಹೋದ್ವು ಅಮ್ಮ. ಮೋಸ? ಏನೇ ಮೋಸ? ಅಮ್ಮ, ಆ ಮುದುಕಿ ತನ್ನ ಸೈನ್ ಹಾಕದೆ ಅಂಜಲಿ ಅಂತ ಬರ್ತಿದ್ದಾಳೆ ನೋಡಿಲಿ. ನಿನ್ ಸೊಸೆ ನಮ್ಗೆ ಸರಿಯಾಗಿ ಚಳ್ಳೆ ಅಂತ ಅನ್ಸಿದಾಳೆ. ಹೇಗಿದೆ ನನ್ನ ಮ್ಯಾಜಿಕ್ಕು? ಥ್ಯಾಂಕ್ಸ್ ಗಣೇಶ. ಅದೇಗ್ ಸಾಧ್ಯ? ಅಜ್ಜಿ ನಮ್ಮ ಎದುರಿಗೆ ಸೈನ್ ಮಾಡಿದ್ರಲ್ಲ. ಹೌದು, ಆ ಮುದುಕಿಯನ್ನು ಸೈನ್ ಮಾಡಿದಾಳೆ. ಆದ್ರೆ ಅಮ್ಮ, ಅವಳಿಗೆ ಹೇಗೋ ನಮ್ಮ ನಾಟಕ ಗೊತ್ತಾಗಿದೆ. ಅದಕ್ಕೆ ಅಂಜಲಿ ಅಂತ ಬರ್ದು ಸೈನ್ ಮಾಡೋ ತರ ನಾಟಕ ಮಾಡಿದಾಳೆ. ಅಜ್ಜಿ ಎಲ್ಲ ಬರ್ದಿದ್ದು, ನಾನ್ ಮ್ಯಾಜಿಕ್ ಮಾಡಿದ್ದು. ನಮ್ಮ ಅಮ್ಮನ ಅಳಿಸ್ತೀರಾ? ನಿನ್ ಸೊಸೆ ನನ್ಗೆ ಮೋಸ ಮಾಡ್ತಾಳ. ಇವತ್ತು ಅವಳು ಗ್ರಾಚಾರ ಬಿಡಿಸ್ತೀನಿ. ಯಶೋದ, ಯಶೋದ, ಬೆನ್ನಿಗೆ ಚೂರಿ ಹಾಕ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ನಿನ್ ಗಂಡನ್ಗಿಂತ ನಿನ್ಗೆ ಆ ಮುದುಕಿನೇ ಹೆಚ್ಚಾಗೋದ್ಲಾ? ನಾನೇನ್ ಮಾಡ್ದೆ? ನೀವ್ ಹೇಳ್ದಾಗೆ ಮಾಡ್ದಲ್ಲ. ಹೌದು, ಅಮ್ಮ ಯಾವ ತಪ್ಪು ಮಾಡಿಲ್ಲ. ಸುಮ್ನೆ ಯಾಕೆ ಅಮ್ಮನ್ ಬೈತೀರಾ? ಏನೇ ಇದು? ಏನೇ ಇದು? ಇದು ಆ ಮುದುಕಿ ಸಿಗ್ನೇಚರಾ? ಅಂಜಲಿ ಅಂತ ಯಾವುದೋ ಹೆಸರು ಬರ್ಸಿ ನಮ್ಮನ್ನೇ ಯಾಮರ್ಸ್ಬಿಟ್ಟಿಯಲ್ಲೇ. ನಮ್ಮನ್ನೇನು ಫೂಲ್ಸ್ ಅಂತ ಅಂದ್ಕೊಂಡಿದ್ಯಾ? ನೋಡಿ, ಸರಿಯಾಗಿ ಕಣ್ಬಿಟ್ಟು ನೋಡು. ಇದು ಆ ಮುದುಕಿ ಸಿಗ್ನೇಚರಾ? ಅಲ್ಲ, ಪ್ರತಿ ತಿಂಗಳು ಬ್ಯಾಂಕ್ ಚಲನ್ಗೆ ಸೈನ್ ಮಾಡಿಸಿದವಳು ನೀನೇ ತಾನೇ? ಆ ಮುದುಕಿ ಕೆಲ್ಸಕ್ಕೆ ಬಾರ್ದನ್ನ ಬರ್ದಿರೋದು ನಿನ್ ಕಣ್ಣಿಗೆ ಕಾಣಿಸ್ತಿಲ್ವೇನೆ? ಅಲ್ಲತ್ತೆ, ಅಜ್ಜಿ ತಮ್ಮ ಸಿಗ್ನೇಚರೇ ಹಾಕಿದ್ದು. ಇದು ಹೇಗೆ ಬದಲಾಯ್ತೋ ನನಗೆ ಗೊತ್ತಿಲ್ಲ. ಬಾಯಿ ಮುಚ್ಚು. ನಮ್ಮನ್ನ ಯಾಮರ್ಸಕ್ ನೋಡ್ಬೇಡ. ಹಾಕಿದ ಸಿಗ್ನೇಚರ್ ಚೇಂಜ್ ಆಗೋದಕ್ಕೆ ಹೇಗೆ ಸಾಧ್ಯ? ಅದನ್ನೇನು ಭೂತ ಬಂದು ಚೇಂಜ್ ಮಾಡತ್ತಾ? ಸುಮ್ಮನೆ ಮಾತಾಡಿ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು? ಅಜ್ಜಿ ಹತ್ರ ಇನ್ನೊಂದ್ಸಲ ಸಿಗ್ನೇಚರ್ ತಗೊಂಡ್ರಾಯ್ತು. ಶಶಾಂಕ್, ಡೋಂಟ್ ಟಾಕ್ ಲೈಕ್ ಎ ಫೂಲ್. ಇಲ್ದು ಒಂದೇ ಕಾಪಿ ಇದ್ದಿದ್ದು. ಇವಳು ಈ ತರ ದ್ರೋಹ ಮಾಡ್ತಾಳೆ ಯಾರಿಗೆ ಗೊತ್ತಿತ್ತು? ಏ ಯಶೋದ, ಇದೆಲ್ಲ ನಿಂದೆ ಕಡೆ ಕೆಲಸ. ಅಜ್ಜಿ ಕಿವಿ ಓದಿ ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡಿದ್ದೆ ನೀನು. ಇಲ್ಲ ಅತ್ತೆ, ನಾನು ಅಜ್ಜಿ ಹತ್ರ ಏನು ಹೇಳಲಿಲ್ಲ. ಅಮ್ಮ ಎಲ್ಲ ಹೇಳಿದ್ದು, ನಾನು ಅಜ್ಜಿಗೆಲ್ಲ ಹೇಳಿದ್ದು. ಅಜ್ಜಿ ಬರ್ತಿದ್ರಲ್ಲ, ನಾನು ಮ್ಯಾಜಿಕ್ ಮಾಡಿ ನನ್ನ ಹೆಸರನ್ನ ಬರಂಗ್ ಮಾಡಿದ್ದೇನೆ. ನೀನೇನು ಹೇಳ್ದೆ? ಆ ಮುದುಕಿ ಬೇರೆ ಹೆಸರು ಹೇಗೆ ಬರೀತಾಳೆ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನನ್ನು ನಂಬಿ. ನೀವೆಲ್ಲರೂ ನನ್ನ ಜೊತೆ ತಾನೇ ಇದ್ರಿ. ನಾನು ಅಜ್ಜಿಗೆ ಏನು ಹೇಳೋದಿಕ್ಕೆ ಸಾಧ್ಯ? ಹೌದಲ್ವಾ? ಇವಳು ಹೇಳ್ತಿರೋದು ನಿಜನೇ.
ಇವಳನ್ನ ಬಿಟ್ಟು ಒಂದು ನಿಮಿಷನೂ ಆಚೀಚೆ ನಾವು ಹೋಗಿಲ್ಲ. ಇವಳ ಅಜ್ಜಿಗೆ ನಮ್ಮ ಪ್ಲ್ಯಾನ್ ಬಗ್ಗೆ ಹೇಗೆ ಹೇಳಿರೋಕ್ಕೆ ಸಾಧ್ಯ? ಸನ್ನೆ ಮಾಡಿ ಹೇಳಿದಾಳೆ ಅನ್ನೋದಕ್ಕೆ ಆ ಮುದುಕಿಗೆ ಕಣ್ ಕಾಣಲ್ಲ. ಪಿಸು ಹುಟ್ಟಿದ್ರೆ ಕೇಳೋಕ್ಕೆ ಅವಳ ಕಿವಿನೂ ಸರಿ ಇಲ್ಲ. ವಿಚಿತ್ರವಾಗಿದೆಯಲ್ಲ. ಅಕ್ಕ ಫೋನ್. ಹಲೋ. ಹಲೋ ಅತ್ತಿಗೆ, ನಾನು ನಿತ್ಯ ಮಾತಾಡ್ತಿರೋದು. ನೀನು ಯಾಕೆ ಫೋನ್ ಮಾಡಿದೆ? ನಮ್ಮ ಅತ್ತೆ ಸುಳ್ಳು ಹೇಳಿದ್ರು, ನಾನು ನಿಜ ಹೇಳ್ತಿದ್ದೀನಿ. ನಾವು ದೇವಸ್ಥಾನಕ್ಕೆ ಹೋಗಿದ್ದಿತ್ತು. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಹೇಗೋ ದೇವಸ್ಥಾನಕ್ಕೆ ಬಂದಿದ್ವಲ್ಲ, ಹಾಗೆ ನಮ್ಮ ಹೊಸ ಮನೆ, ನಿಮ್ಮ ಸೂಪರ್ವಿಷನಲ್ಲಿ ಕಟ್ಟಿಸಿರೋ ಅಂಥ ಮನೇನ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ನೀವ್ಯಾಕೆ ಅಲ್ಲಿಗೆ ಹೋಗ್ತಿದ್ದೀರಾ? ಅಲ್ಲಿಗೆ ಹೋಗೋದಕ್ಕೆ ನಿಮ್ಗೆ ಯಾರು ಹೇಳಿದ್ದು? ಯಾರ್ಯಾಕೆ ಹೇಳಬೇಕು? ನಮ್ಮನೇನ ನಾವು ನೋಡೋಕ್ಕೆ ದೊಣ್ಣೆ ನಾಯ್ಕಿ ಅಪ್ನೆ ಬೇಕಾ? ಅದೇನೋ ಬೇಸ್ಮೆಂಟ್ಗೆ 500 ಮೂಟೆ ಸಿಮೆಂಟ್ ಅಂತ ಎಲ್ಲ ಬರ್ದಿದ್ರಲ್ಲ, ಅದನ್ನೆಲ್ಲ ಹಾಕಿ ಎಂಥ ಮನೆ ಕಟ್ಟಿಸ್ತಿದ್ದೀರಾ ಅಂತ ನಾವು ನೋಡ್ಬೇಕಲ್ವಾ? ಅದಕ್ಕೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇವತ್ತು ನಿಮ್ಮ ಮನೆ ಹಣೆ ಬರ ಏನು ಅಂತ ಗೊತ್ತಾಗತ್ತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಹ್ಯಾವ್ ಅ ನೈಸ್ ಟೈಮ್. ಬಾಯ್. ಏನು ವಿಷಯ? ಅಮ್ಮ, ಆ ನಿತ್ಯ ಇನ್ನೊಂದು ಅವಂತರ ಮಾಡೋಕೆ ಹೊರಟಿದ್ದಾಳೆ. ಯಾಕೋ ನಮ್ಮ ಪ್ರಾಚಾರನೇ ಸರಿ ಇಲ್ಲ ಅನ್ಸುತ್ತೆ. ಅಂದ್ಕೊಂಡಿದ್ದ ಕೆಲಸ ಯಾವುದೂ ಆಗ್ತಾ ಇಲ್ಲ. ಯಾರು ಬಂದ್ರು ಅನ್ಸತ್ತೆ. ನಾನೇ ಹೋಗಿ ನೋಡ್ತೀನಿ. ಅಯ್ಯೋ, ಯಾರು ಕಾಣಿಸ್ತಿಲ್ವಲ್ಲ. ಇರಿ, ಒಂದ್ ನಿಮಿಷ ತೆಗ್ದೆ. ಅಂಜಲಿ ಖುಷಿಯಲ್ಲಿ ಚಪ್ಪಾಳೆ ತಟ್ಟಿ ಕುಣಿತಾ ಇದ್ದಾಳೆ. ಹೌದಾ? ಲಡ್ಡು ಅಣ್ಣ ಬಂದ.
ಅಜ್ಜಿ. ಯಶೋಧ ಯಶೋಧ ಏನಾಯ್ತು? ಅಜ್ಜಿ, ನಾನು ದೊಡ್ಡ ಅಪರಾಧನೆ ಮಾಡ್ಬಿಟ್ಟಿದ್ದೀನಿ. ನಂಬಿಕೆ ದ್ರೋಹ ಮಾಡ್ಬಿಟ್ಟಿದ್ದೀನಿ ಅಜ್ಜಿ. ನನಗೆ ಕ್ಷಮೆನೇ ಇಲ್ಲ. ನನ್ನಂತವಳಿ ಭೂಮಿ ಮೇಲೇನೆ ಇರಬಾರ್ದು. ನನ್ನ ಕೊಂದಾಕ್ಬಿಡಿ ಅಜ್ಜಿ, ಕೊಂದಾಕ್ಬಿಡಿ. ಯಶೋಧ ಏನಾಯ್ತು? ಹೇಳು ಹೇಳು ಮೇಲೆ ಹೇಳು ಹೇಳು. ಕೂತ್ಕೋ. ನೋಡು, ನೀನೇನು ಮಾಡಿದೀಯ ಅಂತ ನಂಗೆ ಗೊತ್ತು. ನಿಮಗೆ ಗೊತ್ತಾ? ಅಂಜಲಿ, ಸಾಕು ನಿಲ್ಸು, ನಿನಗೆ ತಲೆ ಸುತ್ತು ಬರುತ್ತೆ. ಅಂಜಲಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನೀನ್ ಮತ್ತೆ ಬರ್ತೀಯ ಅಂತ ನಾನು ಅನ್ಕೊಂಡೇ ಇಲ್ಲ. ನಾವು ನಿನ್ನ ನೋಡಕ್ಕೋಸ್ಕರ ಬಂದಿದ್ದೀವಿ. ಹೌದಾ ಲಡ್ಡು ಅಣ್ಣ? ತುಂಬಾ ಥ್ಯಾಂಕ್ಸ್ ಲಡ್ಡು ಅಣ್ಣ. ಜಿಲೇಬಿ ಆಂಟಿ, ನೀವು ಚೆನ್ನಾಗಿದ್ದೀರಾ? ಜಿಲೇಬಿ ಆಂಟಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂಜಲಿ ಕೇಳ್ತಿದ್ದಾಳೆ. ಏನು ಅಂಜಲಿ ನನ್ನೂ ಕೇಳ್ತಿದ್ದಾಳ? ಹಾ ಪುಟ್ಟಿ, ನಾನು ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಲಡ್ಡು ಅಣ್ಣ, ನೀನ್ ಯಾವಾಗಲೂ ನನ್ನ ನೆನಪಿಗೆ ಬರ್ತೀಯ ಗೊತ್ತಾ? ಇಲ್ಲೊಬ್ರು ಒಳ್ಳೆ ಅಜ್ಜಿ ಇದ್ದಾರೆ, ಅವ್ರಿಗೆ ನಿಮ್ ಬಗ್ಗೆ ಹೇಳ್ತಿರ್ತೇನೆ ಗೊತ್ತಾ? ಗಣೇಶನ್ನ ಕೇಳ್ಕೊಂತಿದ್ದೆ ಲಡ್ಡು ಅಣ್ಣನ ಕರ್ಸಪ್ಪ ಅಂತ. ಆ ಗಣೇಶನ ನಂಗೋಸ್ಕರ ನಿನ್ನ ಕರ್ಸಿದಾನೆ. ನಾನು ನಿನ್ನ ತುಂಬ ಮಿಸ್ ಮಾಡ್ಕೋತೀನಿ ಅಂಜಲಿ. ಮನೇಲಿ ಯಾರು ನನ್ನ ಜೊತೆ ಆಟ ಆಡೋಕ್ಕೆ ಇಲ್ಲ. ನನಗೆ ತುಂಬ ಬೋರ್ ಆಗುತ್ತೆ. ಇಲ್ಲಿ ಯಾರಾದರೂ ಆಟ ಆಡೋಕ್ಕಿದ್ದಾರಾ? ಯಾರೂ ಇಲ್ಲ. ಒಬ್ಬ ತೀಟ್ಲಿ ಚಿಂಟು ಇದ್ದಾನೆ. ಅವ್ನು ಯಾವಾಗಲೂ ಕಿರೆಕ್ಟ್ ಮಾಡ್ತಾನೆ ಇರ್ತಾನೆ. ಕ್ಯಾಟರ್ಪಿಲ್ಲರ್ ತಗೊಂಡು ಉಪ್ಪಿನಕಾಯಿ ಜಾಡಿಗೆಲ್ಲ ಹೊಡಿತಾನೆ. ಅಮ್ಮ ಬಿಡ್ಸಿದ ರಂಗೋಲಿನೆಲ್ಲ ಬಾಲ್ ಹೊಡೆದು ಹಾಳು ಮಾಡ್ಬಿಡ್ತಾನೆ. ಬ್ಯಾಡ್ ಬಾಯ್. ಅದಕ್ಕೆ ಅವ್ನ ಕಣ್ಣಿಗೆ ನನ್ ಕಾಣಿಸೋದೇ ಇಲ್ಲ. ಹೌದಾ? ನಿಂಗೂ ತೊಂದರೆ ಕೊಡ್ತಾನಾ? ನಾನೇನು ತಪ್ಪು ಮಾಡಿದೆ ಅಂತ ನಿಮಗೆ ಗೊತ್ತಾಗೋಯ್ತಾ? ಗೊತ್ತಾಯ್ತು. ಬ್ಯಾಂಕಿಂದ ದುಡ್ಡು ತರಬೇಕು ಅಂತ ಸುಳ್ಳು ಹೇಳಿ ವಿಲ್ಲಿಗೆ ಸೈನ್ ಹಾಕ್ತಿದೀಯಾ? ನೀನು ಹೀಗೆ ದ್ರೋಹ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಇಲ್ಲ ಅಜ್ಜಿ, ಖಂಡಿತ ನಾನಂತ ದ್ರೋಹಿ ಅಲ್ಲ. ನನಗೆ ಈ ಆಸ್ತಿ ಒಡವೆ ಇದ್ಯಾವುದ್ರ ಮೇಲೂ ಆಸೆ ಇಲ್ಲ. ಅತ್ತೆ ರಾಗಿಣಿ ನನ್ನನ್ನು ತುಂಬಾ ಬಲವಂತ ಮಾಡಿದ್ರು. ಬೇರೆ ವಿಧಿ ಇಲ್ಲದೆ ನಾನು ಒಪ್ಕೊಂಡೆ ಅಜ್ಜಿ. ಅವ್ರು ಹೇಳ್ತಾರೆ ಅಂತ ನೀನು ಮಾಡಿಬಿಡೋದಾ? ಇಲ್ಲ ಅಜ್ಜಿ, ನಾನಿಂಥ ದ್ರೋಹ ಮಾಡೋದಿಲ್ಲ ಅಂತಾನೆ ಹೇಳಿದೆ. ಆದ್ರೆ ಅವರಿಬ್ರು ದೇವ್ರೇ, ನಾನು ಇದನ್ನ ಹೇಗೆ ಹೇಳಲಿ ನಿಮಗೆ? ಪರವಾಗಿಲ್ಲ, ಅದು ಏನು ನಡೀತು ಹೇಳು. ಅಜ್ಜಿ, ಅವರು ನಿಮ್ ಪ್ರಾಣಕ್ಕೆ ಸಂಸ್ಕಾರ ತರೋ ಹಾಗೆ ಮಾತಾಡಿದ್ರು. ನನ್ನನ್ನ ನನ್ನ ಗಂಡನಿಂದ ದೂರ ಮಾಡ್ತೀನಿ ಅಂತ ಹೇಳಿದ್ರು. ಅಜ್ಜಿ, ನನ್ನ ಗಂಡನಿಂದ ದೂರ ಮಾಡಿದ್ರು ಪರವಾಗಿಲ್ಲ. ಆದ್ರೆ ನಿಮ್ ಪ್ರಾಣಕ್ಕೆ ಏನಾಗುತ್ತೋ ಏನೋ ಅಂತ ನಾನು ಹೆದರ್ಕೊಂಡ್ಬಿಟ್ಟೆ ಅಜ್ಜಿ.